उत्तर कन्नड जिल्ह्यातील हल्याळ तालुक्यातील सरकारी रुग्णालयामध्ये दाखल असलेल्या रुग्णाला पुढील उपचारासाठी धारवाडला हलवण्यासाठी 108 ॲम्ब्युलन्स वेळेत न मिळाल्याने त्याचा मृत्यू झाल्याची दुर्दैवी घटना रविवारी पहाटे घडली. सुमारे 2 ते 3 तास ॲम्ब्युलन्स न मिळाल्याने रुग्ण तडफडत मृत्युमुखी पडल्याचा आरोप कुटुंबियांनी केला आहे. कुटुंबियांच्या माहितीनुसार रुग्णाला रात्री सुमारे 4 वाजता हल्याळ सरकारी रुग्णालयात दाखल करण्यात आले होते. त्यानंतर पुढील उपचारासाठी धारवाडला हलवण्यासाठी 108 ॲम्ब्युलन्सची गरज होती. मात्र जवळपास 3 तास ॲम्ब्युलन्सची व्यवस्था न झाल्याने रुग्णाची प्रकृती गंभीर होत गेली आणि अखेरीस त्यांचा मृत्यू झाला. मृत व्यक्तीचे पुत्र भाऊखोन म्हणाले की माझे वडील बस्टँड संताना ब्रिग्यान्झा हे देशासाठी सेवा बजावलेले निवृत्त सैन्य अधिकारी होते. ಆಂಬುಲೆನ್ಸೇ ಇಲ್ಲ ಸರ್. 4 ಗಂಟೆಗೆ ಬಂದಿದ್ದೇವೆ ನಾವು ಇಲ್ಲಿಗೆ. 4 ಗಂಟೆದಿಂದಾಗಿ ಇವಾಗ 6 ಗಂಟೆ ಐತ್ರಿ. ಇವಾಗ ನಮ್ಮ ತಂದೆಯವ್ರ ಡೆತ್ ಆಗಿದೆ. ಈ ಥರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋರಿ? ಇದು ಯಾರಿಗಾಗಿ ನನಗಾಗಿದೆ, ಬಟ್ ಇದು ಯಾರಿಗೂ ಆಗಬಾರ್ದು ಅಂಥೇಳಿ ಇಷ್ಟೇ ಮಾಡ್ತಾ ಇರೋದು. ನಾನು ವಿಡಿಯೋ ತೋರಿಸ್ತೇನೆ ನಿಮಗೆ. ನಮ್ಮ ತಂದೆಯವ್ರು ಹೆಂಗೆ ಬಿದ್ದಿದ್ದಾರೆ ನೋಡ್ರಿ ಇಲ್ಲಿ. ಇದಾಗಿದೆ ಅಲ್ರಿ, ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲಿಂದ ಹಕ್ಕಿಗತ್ತೇನೆ ಇಷ್ಟು ನೋಡ್ರಿ. ಇದು ಏನೂ ಮಾಡ್ಲಿಕ್ಕೆ ಬರಲ್ಲ. ಇದು ಏನಂತಾರಲ್ಲ, ಈ ಥರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ, ಏನು ನನಗೆ ಬೇಕ್ರಿ ಸರ್ ಇದ್ರ ಬಗ್ಗೆ. ಇಲ್ಲಿ ನೋಡಿರಿ ಹೇಗೆ ಬಿದ್ದಿದ್ದಾರೆ ನೋಡಿರಿ. ಎಕ್ಸ್-ಆರ್ಮಿ ರೀ ಇವರು, ಎಕ್ಸ್-ಆರ್ಮಿ ನಮ್ಮ ದೇಶಕ್ಕೋಸ್ಕರ ಓಡಾಡಿದ್ದಾರೆ. ಹೇಗೆ ಬಿದ್ದಿದ್ದಾರೆ ನೋಡಿರಿ. 4 ಗಂಟೆಗೆ ಬಂದಿದ್ದೇನೆ ಸರ್ ಇಲ್ಲಿಗೆ. 4 ಗಂಟೆಯಿಂದಾಗಿ ಇವಾಗ ತನಕ ಇಲ್ಲೇ ಇದ್ದಾರೆ. ಬಟ್ ಏನು ರೀ ಇವ್ರು ಹೇಳ್ತಾರೆ, ಏನು ಪೇಪರ್ದಲ್ಲಿ ಸೈನ್ ಮಾಡಿ. ನಾ ಮಾಡಲ್ಲ ಸರ್, ಮಾಡಲ್ಲ. ಯಾಕಂದರೆ ನನಗಾಗಿದೆ ಅಲ್ಲ, 4 ಗಂಟೆದಿಂದ ಒದ್ದಾಡ್ತಾ ಇದ್ದೇನೆ ಸರ್ ಆಂಬುಲೆನ್ಸ್ಗೋಸ್ಕರ. 4 ಗಂಟೆ 6 ಗಂಟೆ ಆದ್ರೂ ಆಂಬುಲೆನ್ಸ್ ಇಲ್ಲ. 6 ಗಂಟೆಗೆ ಡೆತ್ ಆಗಿದೆ ಸರ್ ಇವ್ರದ್ದು. ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ಸರ್ ಈ ಥರದ್ದು? ಇದು ವಿಡಿಯೋ ಮಾಡೋದು ಉದ್ದೇಶ ಅಷ್ಟೇ ಏನಂದರೆ, ನನಗಾಗಿದೆ ಮತ್ತು ಯಾರಿಗೂ ಆಗಬಾರ್ದು ಅಷ್ಟೇ. ಸರ್, ಈಗ ಹಳೆಯಾಲಲ್ಲಿ ಇವತ್ತು ಬೆಳಗ್ಗೆ ಒಂದು ಘಟನೆ ಆಗಿದೆ. 108 ಆ್ಯಂಬುಲೆನ್ಸ್ ಸಿಗದೇ ಇರೋದ ಕಾರಣಕ್ಕೆ ಓರ್ವ ಸಾವನ್ನಪ್ಪಿದ್ದಾರೆ. ಅವರು ರಿಟೈರ್ಡ್ ಎಕ್ಸ್-ಆರ್ಮಿ ಆಫೀಸರ್ ಅಂತ ಹಿಂಗೆ ಕೇಳಿಬಂದಿದೆ. ಸುಮಾರು 4 ಗಂಟೆ ಸುಮಾರಿಗೆ ಬೆಳಗ್ಗೆ ಅವರು ಫ್ಯಾಮಿಲಿಯವರಿಗೆ ಆಸ್ಪತ್ರೆಗೆ ತಗೊಂಡೋಗಲಾಗಿದ್ದು. 4 ಗಂಟೆಯಿಂದ 6 ಗಂಟೆ ತನಕ ಅವರು ಆ್ಯಂಬುಲೆನ್ಸ್ಗೋಸ್ಕರ ಪರದಾಡಿದ್ದಾರೆ. ಆದರೂ ಅವರಿಗೆ ಆ್ಯಂಬುಲೆನ್ಸ್ ಸಿಗಲಿಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇದು 108ದು ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮ್ಗೆ ಗೊತ್ತಿರೋದೇ. ಮೊನ್ನೆನೂ ನೀವು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇಲ್ಲಿ ಅಂತೇಳಿ 108 ಇಲ್ಲಿ ಬರೋದೇ ಇಲ್ಲ. ಆ್ಯಕ್ಚುಲಿ 108ಗೆ ನಮಗೆ ಹ್ಯಾಂಡ್ ಓವರ್ ಮಾಡೋಕ್ಕಿತ್ತು. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ದಾಂಡೇಲಿ ಆಂಬುಲೆನ್ಸ್, ನಮಗೆ ಹಳ್ಯಾಳ ಆಂಬುಲೆನ್ಸ್ ಹಳ್ಯಾಳ ತಾಲೂಕು ಹಾಸ್ಪಿಟಲ್ಗೆ, ಜೊಯ್ಡಾ ಆಂಬುಲೆನ್ಸ್ ಜೊಯ್ಡಾ ಆಸ್ಪತ್ರೆಗೆ ಹ್ಯಾಂಡ್ ಓವರ್ ಮಾಡಲಿಕ್ಕಾಗಿತ್ತು. ಅಂದರೆ ವಿ ಆರ್ ಅಡ್ಮಿನಿಸ್ಟ್ರೇಟರ್ಸ್, ಅವರು ನಮ್ಮ ಅಂಡರ್ ವರ್ಕ್ ಮಾಡಬೇಕು, ನಾವು ಕಳಿಸ್ದಂಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಆದರೆ ಅವ್ರು ಯಾರೂ ಬಂದು ನಮಗೆ ಇದಾಗಿಲ್ಲ, ತಂದು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ, ಇದು ಮಾಡಿಲ್ಲ. ಸ್ಟೇಟ್ನಲ್ಲಿ ಎಷ್ಟು ಸಲ ಫೋನ್ ಮಾಡಿದ್ರು ಡೆಡ್ ಇಂಡ್ ಕಮೆಂಡ್ ಇದು ಮಾಡಿದ್ದಾರೆ. ಅವ್ರು ಯಾರಿಗೂ ಇವ್ರು ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಬೆಂಗಳೂರಿಂದ ಡ್ರೈವರ್ಸ್ ಅಂದರೆ ಅವ್ರು ನಮಗೆ ಜಾಯ್ನ್ ಆಗಬೇಡ ಅಂತ ಹೇಳಿದ್ದಾರೆ, ಹಾಗೆ ಹೇಗೆ ಅಂತ ಹೇಳಿದ್ರು. ನಾವು ನಮ್ದು ಆಂಬುಲೆನ್ಸ್ 2 ಇದೆ, ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಹಳಿಯಾಲಲ್ಲಿ ಕೂಡ ಹಾಸ್ಪಿಟಲ್ದು 2 ಆಂಬುಲೆನ್ಸ್ ಇದೆ ಅಂತ, ಅವ್ರದ್ದು ಇದೆ, ಅವ್ರದ್ದು 2 ಆಂಬುಲೆನ್ಸ್ ಇದೆ. ಅದೇ ನಾನು ಈಗ ಅಲ್ಲಿ ಎನ್ಕ್ವೈರಿ ಮಾಡ್ತೀನಿ ಅದನ್ನ ಏನಾಗಿದೆ ಅಂತ ಹೇಳ್ಬಿಟ್ಟು. ಸಾವು ಆಗಿದೆ. ಹೌದು, ಈ ಹಿನ್ನೆಲೆ ದಾಂಡೇಲಿಯಲ್ಲಿ 2 ದಿವಸ ಹಿಂದ್ಗಡೆನೂ ಕೂಡ ಸೇಮ್ ಘಟನೆ ಆಗಿತ್ತು. ಬಟ್ ಅವ್ರ ರೋಗಿಗಳಿಗೆ ತಮ್ಮದು ವೆಹಿಕಲ್, ಪ್ರೈವೇಟ್ ವೆಹಿಕಲ್ ಹಾಕೊಂಡ ಎಮರ್ಜೆನ್ಸಿಯಲ್ಲಿ ಬೇರೆ ಸಿಟಿಗೆ ತಗೊಂಡೋಗಿದ್ದಾರೆ. ಅವಾಗನು ದಾಂಡೇಲಿಗೆ ಆಂಬುಲೆನ್ಸ್ ಬಂದಾಗ ಅಲ್ಲಿ ಆಕ್ಸಿಜನ್ ಇಲ್ಲಾಗಿತ್ತು, ಆಂಬುಲೆನ್ಸ್ ಅಲ್ಲಿ ನರ್ಸ್ ಫೆಸಿಲಿಟಿ ಇಲ್ಲಾಗಿತ್ತು. ಬಟ್ 108 ಎಮರ್ಜೆನ್ಸಿ ಆಂಬುಲೆನ್ಸ್ ಅಲ್ಲಿ ಇದು ಇರ್ಲೇಬೇಕಲ್ಲ. ಅದು ಹಾಗೆ ಇದೆ, ಒಂದು ನರ್ಸ್ ಇರ್ಬೇಕು, ಇದಿರ್ಬೇಕಂತ ಇದೆ. ಈಗ ನಮ್ದು ಏನಾಗಿದೆ, ದಾಂಡೇಲಿಯಲ್ಲಿ ನಮ್ದು ಆಂಬುಲೆನ್ಸ್ ಇಲ್ಲ ಆದ್ರೆ, ಈಗ ನಮ್ದು 108 ಫಸ್ಟ್ ಫೋನ್ ಮಾಡ್ತಾರೆ, ಇಲ್ಲ ಅಂತ ನಮ್ಮ ಆಂಬುಲೆನ್ಸ್ ಕಳಿಸ್ತಾರೆ. ನಮ್ದು ಇನ್ನೊಂದು ಆಂಬುಲೆನ್ಸ್ ಒಂದೇನಾದ್ರು ವರ್ಕ್ ಇದ್ರೆ ಇನ್ನೊಂದು ಆಂಬುಲೆನ್ಸ್ ನಮ್ದು ಡ್ರೈವರ್ಸ್ ಅಂತ ಆನ್ಲೈನ್ ನಮ್ದು ಆನ್ ಕಾಲ್ ಇದ್ದೇ ಇರ್ತಾರೆ. ಇಪ್ಪಟ್ಟಲ್ಲ ನಮ್ದಿಲ್ಲ, ನಮ್ಮ ಆಂಬುಲೆನ್ಸ್ ಕೊಟ್ಟು ಕಳಿಸ್ತೀವಿ ನಾವು. ನಮ್ದು ಯಾವಾಗೂ ಇಲ್ಲಿ ಪ್ರಾಬ್ಲಮ್ ಆಗಲ್ಲ. ಅಕಸ್ಮಾತ್ ನಮ್ದು ಆಂಬುಲೆನ್ಸ್ ಬೇರೆ ಹೋಗಿರ್ತದೆ ಅಂತ ಹೇಳಿದ್ರೆ ನಮ್ಮ ಕಡೆ ಆಪ್ಷನ್ಸ್ ಇರಲ್ಲ. ಸೊ 108ಗೆ ಮತ್ತೆ ಕಾಲ್ ಮಾಡ್ತೀವಿ. ಅವ್ರು 108 ಅವರು ಸ್ಪಂದಿಸುವುದಿಲ್ಲ. ಈಗ ನಿನ್ನೆ ನಾವು ದಾಂಡೇಲಿದ ಘಟನೆ ಕೇಳಿದ ಮೇಲೆ ನಾವು 108 ಆಂಬುಲೆನ್ಸ್ ಇರೋದು ಪ್ಲೇಸಿಗೆ ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಜಸ್ಟ್ ನಾವು ಇನ್ ನೋಡಿದೆ, ಆಂಬುಲೆನ್ಸ್ ಡ್ರೈವರ್ ಆನ್ ಡ್ಯೂಟಿ ಅಲ್ಲಿ ಒಂದ್ ಕಡೆ ಮಕ್ಕೊಂಡಿದ್ದ. ಬಟ್ ಅಲ್ಲಿ ಅವನಿಗೆ FC ಅವ್ನು ವಿಚಾರಿಸಿದಾಗ ಅವನೇನು ಹೇಳಕ್ಕೆ 15 ದಿನದಿಂದ ಆಕ್ಸಿಜನ್ ಇಲ್ಲ ಅಂತ ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಬಟ್ ಇದ್ರ ಬಗ್ಗೆ ಯಾರು ಅದರದ್ದು ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ನಮ್ಗೆ ಇನ್ನೊಂದು ಸ್ಪಷ್ಟೀಕರಣ ಸಿಕ್ಕಿಲ್ಲ. ಅವರು ತನ್ನ ಮರ್ಜಿ ಮಾಡಿದ್ರೆ, ಈಗ ಅಕಸ್ಮಾತ್ ಆಕ್ಸಿಜನ್ ಖಾಲಿ ಆಗ್ತಿದೆ ಅಂದ್ರೆ ಅವ್ರು ಇನ್ನೊಂದು ಸ್ಪೇರ್ ಇಟ್ಕೋಬೇಕು, ಇಲ್ಲ ಹೋಗಿ ಹಾಕ್ಸ್ಕೊಂಡ್ ಬರ್ಬೇಕು. ಇಮಿಡಿಯೇಟ್ ಹಾಕೊಡ್ತಾರೆ. ಹುಬ್ಳಿ ಧಾರವಾಡ ಹೋದ್ರೆ ಆಕ್ಸಿಜನ್ ಹಾಕೋದೇನು ಪ್ರಾಬ್ಲಮ್ ಇಲ್ಲ. ಇಫ್ ಇಟ್ ಆಲ್ ಅವ್ರಿಗೆ ಹಂಗೆ ಹೋಗ್ಬೇಕಪ್ಪ, ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ಈಗ ಹಾಸ್ಪಿಟಲ್ ಹೋಗ್ಬೇಕು ತಾನೆ. ನಮ್ಮ ಹಾಸ್ಪಿಟಲ್ ಅಂತೂ ಆಕ್ಸಿಜನ್ ಇದ್ದೇ ಇರುತ್ತೆ, ಅದನ್ನ ತಗೊಂಡೋಗಿ ಆಮೇಲೆ ತಂದು ಕೊಟ್ರಾಯ್ತು ಅಲ್ವಾ, ಫಿಲ್ ಮಾಡಿ ತಂದು ಕೊಟ್ರಾಯ್ತು, ನಮ್ಗೆ ಅದೇನು ತೊಂದರೆ ಇಲ್ಲ. ಬಟ್ ಆ ಥರ ಅವರು ವರ್ಕ್ ಮಾಡ್ತಾ ಇಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ
ಡ್ರೈವರ್ ಇರ್ತಾನೆ, ಸ್ಟಾಫ್ ನರ್ಸ್ ಇಲ್ಲ, ಆಗೋದಿಲ್ಲ ಅಂತಾರೆ. ಈಗ ಸ್ಟಾಫ್ ನರ್ಸ್ ಡ್ರೈವರ್ ಇದಾನಂದ್ರೆ ಸ್ಟಾಫ್ ನರ್ಸ್ ಇದ್ದಾಗ ಅವ್ರಿಗೆ ಪಗಾರ ಕೊಡ್ರಿ, ಇಲ್ಲ ಅಂದ್ರೆ ಪಗಾರೇ ಕೊಡ್ಬೇಡ್ರಿ. ವೈ ಇದು ಅವ್ರು ತೋರಿಸೋದು ಆಂಬ್ಯುಲೆನ್ಸ್ ಇಸ್ ರನ್ನಿಂಗ್. ನಮ್ಗೆ ಲಾಸ್ಟ್ ಟೈಮ್ ಹಂಗೆ ಆಯ್ತು. ಈಗ ನಮ್ಗೆ ಅವ್ರು ಹ್ಯಾಂಡ್ ಓವರ್ ಕೊಡಿ ಅಂತ ಹೇಳಿದಾಗ ದಾಂಡೇಲಿ ಆಂಬ್ಯುಲೆನ್ಸ್, ಹಳೆಯಾಳ ಆಂಬ್ಯುಲೆನ್ಸ್ ಏನೋ ಟೈರ್ ಹೋಗಿದೆ, ಏನೋ ಹೋಗಿದೆ ಅಂತ ಪ್ರಾಬ್ಲಮ್ ಹೇಳಿದ್ರು ಅವರು. ನಮ್ ದಾಂಡೇಲಿ ಆಂಬ್ಯುಲೆನ್ಸ್ ಅಲ್ಲಿ ಹಚ್ಚಿಟ್ಟಿದ್ದಾರೆ. ನಾನು ಅದೇ ಕೇಳಿದೆ, ನಮ್ಮ ಆಂಬ್ಯುಲೆನ್ಸ್ ನೀವು ಇಲ್ಲಿ ಕೊಡಿ ಅಂದ್ರೆ ಅಲ್ಲಿ ಹಚ್ಚಿಡ್ತಾರೆ. ಐ ಡೋಂಟ್ ನೋ ಹೂ ಇಸ್ ಮ್ಯಾನೇಜಿಂಗ್ ದೋಸ್ ಥಿಂಗ್ಸ್. ನಮ್ಮ ಅಂಡರ್ ಅಂತೂ ಅದು ಇಲ್ಲ. ಬಟ್ ಅದರಿಂದ ಬಹಳ ಮಂದಿಗೆ ತೊಂದರೆ ಆಗ್ತಾ ಇದೆ. ಮನೆಗೆ ಹೋಗಿ ಪಿಕ್ ಮಾಡೋದೀಗ ನಮ್ಮ ದಾಂಡೇಲಿದು ಈಗ ಒಂದು ಆಕ್ಸಿಡೆಂಟ್ ಆದ್ರೆ, ಈಗ ಎಲ್ಲರೂ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಯ್ತು, ಏನೋ ಆಯ್ತು ಅಂತ ಹೇಳಿದ್ರೆ 108 ಬರೋದೇ ಇಲ್ಲ. ಅವಾಗ ನಮ್ ಪೊಲೀಸ್ ಆಗಲಿ ಯಾರು ಹಲವಾರು ಬಾರಿ ಏನಾಗಿದೆ, ಕೆಲವೊಬ್ರು ಸ್ಥಳೀಯರು ತಮ್ಮ ವಾಹಿಕಲ್ ಅಲ್ಲೇ ಹಾಕೊಂಡು ಬಂದಿದ್ದಾರೆ, ನಾವು ಕೂಡ ಕಂಡಿದ್ದೀವಿ ಸರ್. ಅದೇ ತಮ್ಮ ವಾಹಿಕಲ್ ಹಾಕೊಂಡು ನೀವು ಇದು ನಮ್ಮ ಆಂಬ್ಯುಲೆನ್ಸ್ ಹೋಗಿ ಪಿಕ್ ಮಾಡಿ ನೀವು ಹೇಳ್ತಾ ಇಲ್ಲಲ್ಲ. ನಮ್ಮ ಆಂಬ್ಯುಲೆನ್ಸ್ ಒಂದ್ ಸುಮಾರು ಸಲ ಆಕ್ಸಿಡೆಂಟ್ ಆದ ಸ್ಪಾಟಿಗೆ ಹೋಗಿ ಪಿಕ್ ಮಾಡ್ಕೊಂಡು ಬರ್ತಾ ಇದಾವೆ ಹಾಸ್ಪಿಟಲ್ ಆಂಬ್ಯುಲೆನ್ಸಸ್. ಒಂದ್ ಫೋನ್ ಮಾಡಿದ್ರೆ, ಪಬ್ಲಿಕ್ ಫೋನ್ ಮಾಡಿದ್ರೆ, ನನಗೆ ಫೋನ್ ಮಾಡಿದ್ರೆ ಐ ಬಿನ್ ಸೆಂಡಿಂಗ್ ದೋಸ್ ಥಿಂಗ್ಸ್. ಬಟ್ 108 ನೆವರ್ ಕಮ್ಸ್. ದಿಸ್ ಹ್ಯಾಸ್ ಟು ಬಿ ಪ್ರಾಬ್ಲಮ್ಯಾಟಿಕ್ ಇದಾಗಿದೆ. ಈಗ ಅಲ್ಲಿ ಒಂದು ಡೆತ್ ಆಗೋದು ಬೇಜಾರಾಯ್ತು ಈಗ ಅದ ಕೇಳ್ಬಿಟ್ಟು. ಅದೇ ಅವ್ರ ಫ್ಯಾಮಿಲಿ ಅವರು ಅದೇ ಇವತ್ತು ಬೆಳಗ್ಗೆ ನಮಗೂ ಕೂಡ ಕಾಲ್ ಮಾಡಿದ್ರು. ಅವ್ರು ಬಹಳ ಆಕ್ರೋಶದಿಂದ ಹೇಳ್ತಾ ಇದ್ರು, ನಮ್ ಜೊತೆ ಹಿಂಗಾಯ್ತಲ್ಲ, ನಮ್ ತಂದೆಯವರು ಎಕ್ಸ್ ಆರ್ಮಿ ಆಫೀಸರ್, ದೇಶಕ್ಕಾಗಿ ಸೇವೆ ಮಾಡಿದ ಮನುಷ್ಯ, ಹಿಂಗ್ ನೆರಳಿನಲ್ಲಿ ಸಾಯಬಾರ್ದಾಗಿತ್ತು ಅಂತ. ಬಟ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕೆಲವೊಂದು ಹಾಸ್ಪಿಟಲ್ ಸ್ಟಾಫ್ ಕೂಡ ಅವ್ರ ಜೊತೆ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂತ ಅವರು ಅದು ಒಂದು ಆರೋಪ ಮಾಡಿದ್ರೆ ನಾನು ಎನ್ಕ್ವೈರಿ ಮಾಡ್ತೇನೆ ಅದನ್ನ. ಐ ಹ್ಯಾವ್ ಟು ಲುಕ್ ಇಂಟು ಇಟ್. ಯಾಕಂದ್ರೆ ಅವರು ಆಂಬ್ಯುಲೆನ್ಸ್ ಇತ್ತು ಇಲ್ಲ ಹೋಗಿತ್ತು ಅಂತ ಕೇಳ್ಬೇಕು. ಇಫ್ ಅಟ್ ಆಲ್ ಅವ್ರ ಆಂಬ್ಯುಲೆನ್ಸ್ ಇತ್ತು ಮತ್ತೆ 108 ಇವ್ರು ಕಾಯ್ದಿದ್ದಾರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅ ಮಿಸ್ಟೇಕ್. ಐ ಲುಕ್ ಇಂಟು ಇಟ್. ಇದು ಕೊನೆ ಪ್ರಶ್ನೆ. ಈಗ 108 ಆಂಬ್ಯುಲೆನ್ಸ್ ಹಳಿಯಾಲ್, ದಾಂಡೇಲಿ, ಜೋಯ್ಡಾಗೆ ಸಪರೇಟ್ ಇದಾವ? ಸಪರೇಟ್ ಇದೆ ಸರ್. ಒಂದಿದೆ ಸಪರೇಟ್ ಇದೆ. ಜೋಯ್ಡಾಗ್ ಬೇರೆ ಇದೆ. ಜೋಯ್ಡಾದಲ್ಲಿ 2 ಆಗುತ್ತೆ. ಒಂದು ರಾಮನಗರ್ಗೆ ಒಂದು, ಜೋಯ್ಡಾಗ್ ಒಂದು, ಆ ಕಡೆ ನಮ್ಮಲ್ಲಿ ಒಂದು, ಆಮೇಲೆ ಹಳೆಯಾಳಕ್ಕೆ ಒಂದು, 4 ಇದಾವೆ ಸರ್. ಒಂದು ವೇಳೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲ ಆದ್ರೆ ನಾವು ಬೇರೆ ತಾಲೂಕಿಂದ ತರಿಸಬಹುದು ಅಂದ್ರೆ ಹಳಿಯಲ್ಲಿ ಇಲ್ಲದ 108 ಅಥವಾ ಬೇರೆ ಆಂಬ್ಯುಲೆನ್ಸ್ ಈಗ ಹೇಗಿರುತ್ತೆ ಅಂತ ಹೇಳಿದ್ರೆ ಸರ್, ಇದು ಈಗ ಒಂದ್ ಕಡೆ ತೊಂದರೆ ಯಾಕಂದ್ರೆ ಎಲ್ಲಾ ತಾಲೂಕು 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಆಂಬ್ಯುಲೆನ್ಸ್ ರೀಚ್ ಆಗ್ಲಿಕ್ಕೆ 10 ನಿಮಿಷ ಸಾಕು. ಹೀಗಾಗಿದ್ರೆ ಇವತ್ತು ಬೆಳಗ್ಗೆ ಒಂದು ಪ್ರಾಣ ಕೂಡ ಉಳಿಸ್ತಿತ್ತು. ಇದಕ್ಕೆ ನಾನು ಒಂದು ಹೇಳ್ಬೋದು, ಅಲ್ಲಿಂದ ಡಾಕ್ಟರ್ ಸರಿಯಾಗಿ ಜವಾಬ್ದಾರಿ ತಗೊಂಡಿಲ್ಲ ಅಥವಾ ಏನ್ ಸರಿಯಾಗಿ ಆಕ್ಷನ್ ತಗೊಂಡಿಲ್ಲ. ಈಗ ಏನಿದೆ ಅಂತ ಹೇಳಿದ್ರೆ, ಇಫ್ ಅಟ್ ಆಲ್ ಈಗ ನನಗೆ ಫೋನ್ ಮಾಡಿ, ಈಗ ಅಲ್ಲಿ ಅವ್ರ ಆಂಬ್ಯುಲೆನ್ಸ್ ಇಲ್ಲ ಅಂತ ಹೇಳಿ, if they had called me, I would have definitely sent my ambulance from here. It's my nature. That is my duty. ಯಾರಿಗೂ ಜೀವ ಉಳಿಸ್ಬೇಕಂದ್ರೆ ನಾನು ಕಳಿಸಿ. ಯಾಕಂದ್ರೆ ನಾನು ಲೋಕಲ್ ಎಲ್ಲೋ ಆಕ್ಸಿಡೆಂಟ್ ಆಗಿದ್ರು ಕಳಿಸ್ತೀನಿ ಅಂದ್ರೆ ಇದೊಂದು ನಂಗೆ ದೊಡ್ಡ ವಿಷಯ ಅಲ್ಲ. ಹೋಗಿ ಬರ್ತಾರೆ ನಮ್ಮ ಆಂಬ್ಯುಲೆನ್ಸ್ ಡ್ರೈವರ್ಸ್, ಪಾಪ ಕಂಪ್ಲೇಂಟು ಮಾಡಲ್ಲ. 108 ಇದು ಬೇರೆ ಕಡೆ ಐ ಡೋಂಟ್ ನೋ, ಲೈಕ್ ಇದಕ್ಕೊಂದು ಸ್ವಲ್ಪ ಇದಾಗಬೇಕು. ಬಟ್ ನನಗೆ ಕೇಳಿದ್ರೆ ಐ ವುಡ್ ಹ್ಯಾವ್ ಸೆಂಡ್ ಮೈ ಆಂಬ್ಯುಲೆನ್ಸ್ ಫ್ರಮ್ ಹಿಯರ್. ಸರ್, ಇದ್ರ ಬಗ್ಗೆ ಸ್ವಲ್ಪ ಸೂಕ್ತ ಕ್ರಮ ತಗೊಳ್ಳಿ. ಯಾಕಂದ್ರೆ ಈ ಮುಂದೆ ಮತ್ತೆ ಈ ತರಹದ ಘಟನೆ ನಮ್ಮ ಕ್ಷೇತ್ರದಲ್ಲಿ ಆಗ್ಬಾರ್ದು ಅಂತ ಅವರ ಫ್ಯಾಮಿಲಿದವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ದು माध्यमದಿಂದ ನಾವು ಕೂಡ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಸರ್. हल्याळ दांडगळी भागामध्ये गेल्या 2 दिवसात ॲम्ब्युलन्स समस्येमुळे 2 रुग्णांना त्रास सहन करावा लागल्याच्या घटना घडल्याचेही सांगितले जाते. प्रत्येक रुग्णालयात किमान एक तरी ॲम्ब्युलन्स असणं आवश्यक असताना ती उपलब्ध नसल्याने आरोग्य व्यवस्थेची दयनीय अवस्था स्पष्ट होत आहे. त्यामुळे तातडीच्या आरोग्य सेवांमध्ये त्वरित सुधारणा करून संबंधित अधिकाऱ्यांनी कारवाई करावी अशी मागणी नागरिकांनी केली आहे. निखिल असुगर, KMM मराठी, रामनगर. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.